Hi, hello, dear friends. Welcome back to another video of our YouTube channel ZB Learning Center. In this video, we are going to discuss very important information regarding Karnataka State Eligibility Test 2024. It's a very important update. Before to move on, I'll request to please like this video, subscribe to my channel, and turn on the bell icon for all the latest update. ಹೌ ಟು ಚೆಕ್ ರಿಸಲ್ಟ್ ಆ್ಯಂಡ್ ರಿಗಾರ್ಡಿಂಗ್ ಕಟ್ ಆಫ್ ಲೇಟೆಸ್ಟ್ ಅಪ್ಡೇಟ್ ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಸೊ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ನಲ್ಲಿ ತಮ್ಮೊಂದಿಗೆ ನಾನು ಶೇರ್ ಮಾಡಿರುವಂತಹ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂತ ನೋಡ್ತಾ ಬಂದರೆ ಕೆಸೆಟ್ 2024 ರಿಸಲ್ಟ್ ಅನೌನ್ಸ್ಮೆಂಟ್, ಸಬ್ಜೆಕ್ಟ್ ವೈಸ್ ಕ್ವಾಲಿಫಿಕೇಷನ್ ಕಟ್ ಆಫ್ ಎಷ್ಟಿರ್ಬೋದು ಮತ್ತು ಮಾರ್ಕ್ಸ್ ಲಿಸ್ಟೆಡ್ ಯಾವಾಗ ಆಗಬಹುದು ಅನ್ನೋದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ. ತಮ್ಗೆ ಗೊತ್ತಿರಲಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA successfully conducted the Karnataka State Eligibility Test. The primary purpose of the KCET exam is to determine the eligibility for college university level lectureship and assistant professor. ಓಕೆ, ಲೆಕ್ಚರ್ಶಿಪ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನೀವು ಎಲಿಜಿಬಲ್ ಆಗಬೇಕಂತ ಹೇಳಿದರೆ ನೀವು KCET ಕ್ಲಿಯರ್ ಮಾಡಿದರೆ ಎಲಿಜಿಬಲ್ ಆಗ್ತೀರಾ. ಸೊ ಹಾಗಾಗಿ ಜನವರಿ 13, 2024 ಈ ಒಂದು ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಿದ್ದಾರೆ. ಸೊ ಈಗ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿದೆ, ಬಟ್ ಯಾರೆಲ್ಲ ಆಕಾಂಕ್ಷಿಗಳು ಅಟೆಂಡ್ ಆಗಿದ್ದಾರೆ, ದೇ ಆರ್ ಈಗರ್ಲಿ ವೇಟಿಂಗ್ ಫಾರ್ ದ KCET ರಿಸಲ್ಟ್. ಮೇ ಬಿ ಅಪ್ಕಮಿಂಗ್ ಡೇಸ್ ಅಥಾರಿಟಿ ಲೈಕ್ ಟು ಡಿಕ್ಲೇರ್ ದ ರಿಸಲ್ಟ್ ಇನ್ ಅಪ್ಕಮಿಂಗ್ ಡೇಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಕುರಿತು ಕೂಡ ನೀವು ನೋಡ್ತಿರ್ಬೋದು ಹೇಗೆ ಇವ್ಯಾಲ್ಯುವೇಷನ್ ಪ್ರೊಸೆಸ್ ನಡೆಯುತ್ತೆ ಅಂತ. ಕ್ಯಾಂಡಿಡೇಟ್ ಇನ್ ದಿಸ್ ಕ್ಯಾಟಗರಿ ನೀಡ್ಸ್ ಟು ಸ್ಕೋರ್ ಅಟ್ ಲೀಸ್ಟ್ 40% ಅಗ್ರಿಗೇಟ್ ಮಾರ್ಕ್ಸ್ ಇನ್ ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ ಹೇಳಿದ್ದಾರೆ ಜನರಲ್ ಕ್ಯಾಟಗರಿ. ಅದಾದ ಮೇಲೆ 35% ಕ್ಯಾಂಡಿಡೇಟ್ ಏನಿದ್ದಾರೆ 35% ಸ್ಕೋರ್ ಮಾಡಬೇಕಾಗುತ್ತೆ. ರಿಸರ್ವ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಕ್ಯಾಟಗರಿ 1, 2A, 2B, 3A, 3B, SC, PWD, PH ಮತ್ತು PH. ಸೊ ಇದು ಅಟ್ಲೀಸ್ಟ್ ಆಗಿರುತ್ತೆ 40% ಮತ್ತು 35%. ಸೊ ಈಗ ಕಟ್ ಆಫ್ ಗೆ ಬಂದರೆ ಖಂಡಿತವಾಗಿ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ ಏನಿವೆ ಎಲ್ಲ ಸಬ್ಜೆಕ್ಟ್ನ ಕಟ್ ಆಫ್ ಎಷ್ಟು ನಿಲ್ಲಬಹುದು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಒಂದು ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟನ್ನು ತಿಳಿಸಿದ್ದೇನೆ. ಮುಂದಿನ ಒಂದು ವಿಡಿಯೋದಲ್ಲಿ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಟಿಲ್ ದೆನ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.